ಈಗ ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತೇಳಿ ರೇಸಲ್ಲಿದ್ದಾರೆ. ಯಾರೆಲ್ಲ ರೇಸಲ್ಲಿದ್ದಾರೆ ಬನ್ನಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಪ್ರಭಾವಿ ವ್ಯಕ್ತಿ, ಅದರಲ್ಲಿ ಎರಡು ಮಾತಿಲ್ಲ. JDS ಜೊತೆಗಿದ್ದ ಒಕ್ಕಲಿಗರನ್ನ ಕಾಂಗ್ರೆಸ್ನತ್ತ ಸೆಳೆದವರು. DCM ಪಟ್ಟದ ಜೊತೆ ಪ್ರಭಾವಿ ಖಾತೆ ನಿಭಾಯಿಸ್ತಾ ಇದ್ದಾರೆ. ಅತ್ತ KPCC ಅಧ್ಯಕ್ಷರಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ. KPCC ಅಧ್ಯಕ್ಷರಾಗಿ DKಶಿ ಕೆಲಸಗಳು ಕಡಿಮೆ ಏನಲ್ಲ. ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ, ಒಂದು ಜೋಶ್ ತುಂಬಿದ್ದಾರೆ. ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ 135 ಸೀಟ್ ಗೆಲ್ಲುತ್ತೆ ಅಂದರು. ಆಗ ನೀವು ಕೇಳ್ಬೋದು, ಇವರು ಮಾತ್ರನಾ? ಸಿದ್ದರಾಮಯ್ಯನವ್ರದ್ದೇನು ಇತ್ತು? ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಸೇರಿದ ಕಾರಣಕ್ಕಾಗಿ ಇದು ಬಂದಿದೆ. ಇಲ್ಲ ಸಿದ್ದರಾಮಯ್ಯ ಹಾಗಿದ್ರೆ ಸಿದ್ದರಾಮಯ್ಯನವ್ರು 5 ವರ್ಷ ಯಾಕೆ ಅಂತ ನೀವು ಕೆಲವರು ಹೇಳ್ತಾರೆ. ಸಿದ್ದರಾಮಯ್ಯನವ್ರು 5 ವರ್ಷ ಆಗಬೇಕಪ್ಪ ಅಂತ ಕೇಳ್ತಾರಲ್ಲ. DK ಯಾಕೆ ಆಗಬೇಕು, ಸಿದ್ದರಾಮಯ್ಯನವರಲ್ವ ಅಂತ. ನೋಡಿ, 2013ರಿಂದ 2018ರಲ್ಲಿ 121 ಬಂದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. 2018ಕ್ಕೆ ಚುನಾವಣೆ ಬಂತು. ಆಗ DK ಸೀನಲ್ಲಿ ಇರಲಿಲ್ಲ. ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆಗೆ ಹೋದರು. ಬಂದಿದ್ದು 79 ಸೀಟು, 80 ಸೀಟು. ಸಿದ್ದರಾಮಯ್ಯನವರು ಒಂದು ಕ್ಷೇತ್ರದಲ್ಲಿ ಸೋತರು, ಬಾದಾಮಿಯಲ್ಲಿ ಗೆದ್ದರು 1000 ಮತಗಳ ಅಂತರದಿಂದ. ನಂತರ 2023ರ ಚುನಾವಣೆ, DK ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ದರು. ಬಿರುಗಾಳಿ ಬೀಸುವಂಗಾಯಿತು, 135 ಬಂತು. ಅದಕ್ಕೊಂದು ಕಾರಣವೂ ಇದೆ. ಯಡಿಯೂರಪ್ಪ ಕೂಡ ಒಂದು ಕಾರಣ. ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸೋ ಕಾರಣಕ್ಕಾಗಿ ಲಿಂಗಾಯತರು ಭಾಳ ಬೇಸರಗೊಂಡಿದ್ರು, ಓಟ್ ಹಾಕಲಿಲ್ಲ BJPಗೆ. ಒಂದು ಸಿದ್ದರಾಮಯ್ಯನವರು ಒಂದು ವಿಚಾರದಲ್ಲಿ ಯಾವತ್ತೂ ಕೂಡ ಯಡಿಯೂರಪ್ಪನವರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲ ಅಂತಂದರೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಬರೆದಿಟ್ಕೊಳ್ಳಿ, ಅಂಕಿಅಂಶಗಳ ಸಮೇತ ಹೇಳ್ತೀನಿ ನಾನು. 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರಲ್ಲ, 121 ಬಂತಲ್ಲ, ಆಗ ಯಡಿಯೂರಪ್ಪನವರು KJP ಕಟ್ಟಿದ್ರು, 10% ವೋಟ್ ತಗೊಂಡಿದ್ರು. BJPಗೆ ಪ್ರಾಪ್ತವಾದ ಮತಗಳು 20% ಮಾತ್ರ. ಅಷ್ಟೇ ಮತಗಳು JDSಗೂ ಪ್ರಾಪ್ತವಾಗಿತ್ತು. ಕಾಂಗ್ರೆಸ್ಗೆ 33%, 34% ವೋಟ್ ಬಂತು. ಸಿದ್ದರಾಮಯ್ಯ ಅವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣ ಯಡಿಯೂರಪ್ಪ. KJP ಕಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಗೊತ್ತಿಲ್ಲ, ಕಾಂಗ್ರೆಸ್ ಬರ್ತಾ ಇತ್ತೋ ಏನೋ ಗೊತ್ತಿಲ್ಲ, ಆದರೆ 121 ಬರ್ತಿರಲಿಲ್ಲ. 2018ರಲ್ಲಿ ಯಡಿಯೂರಪ್ಪ ವಾಪಸ್ BJPಗೆ ಬಂದಿದ್ದರು. ಸಿದ್ದರಾಮಯ್ಯನವರಿಗೆ ಗೆಲ್ಲಿಸೋಕ್ಕಾಗಿಲ್ಲ. 2023ರಲ್ಲಿ ಒನ್ಸ್ ಅಗೇನ್ ಯಡಿಯೂರಪ್ಪನವರು ಬೇಸರಗೊಂಡಿದ್ದರು. 104 ಇದ್ದಂಥ BJP ವೋಟ್ ಪ್ಲಸ್ 15 ಜನ ಆಪರೇಷನ್ ಕಮಲ ಎಲ್ಲ ಆಗಿ ವಾಪಸ್ 66ಕ್ಕೆ ಬಂದು ನಿಂತಿತ್ತು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜೋಡಿಯಿಂದಾಗಿ, ಯಡಿಯೂರಪ್ಪನವರ ಇಂಡೈರೆಕ್ಟ್ ಲಾಭದಿಂದಾಗಿ 136 ಬಂತು. ಮತ್ತೆ ಮುಖ್ಯಮಂತ್ರಿ ಆಗಿದ್ಯಾರು? ಸಿದ್ದರಾಮಯ್ಯ. ಹಾಗಿದ್ರೆ 2018ರಲ್ಲಿ ಸೋತೋಯ್ತಲ್ಲ, ಅದಕ್ಕೇನು ಶಿಕ್ಷೆ ಇಲ್ವಾ ಅಂತ ಯಾರು ಕೇಳ್ತಾರೆ ಗೊತ್ತಾ? Dr. G. ಪರಮೇಶ್ವರ್. ಯಾಕೆ 2013ರಲ್ಲಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದು ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ನನಗೆ ಶಿಕ್ಷೆ ಅನ್ನುವಂಥ ಕಾರಣಕ್ಕಾಗಿ ಕೊರಟಗೆರೆಯಲ್ಲಿ ಗೆದ್ದಿಲ್ಲ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಮಾಡಲಿಲ್ಲ, ಹಲವಾರು ತಿಂಗಳ ಕಾಲ ಮಂತ್ರಿ ಕೂಡ ಮಾಡಲಿಲ್ಲ. 2018ರಲ್ಲಿ ಸೋಲಿಸಿದಂಥ ಸಿದ್ದರಾಮಯ್ಯನವರು ಮತ್ತೆ ನೀವು ಮುಖ್ಯಮಂತ್ರಿ ಮಾಡಿದ್ರಿ. ಈಗ ಅಧ್ಯಕ್ಷ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಸೇರಿ ಅಧಿಕಾರಕ್ಕೆ ತಂದರು. ಅವರಿಬ್ಬರೇ ಹಂಚಿಕೊಳ್ತಾರೆ ಅಂತಂದರೆ, ಒಂದು ಫೇಲ್ಯೂರ್ ಆಗಿದ್ದರು 2018ರಲ್ಲಿ, ಮತ್ತೆ ಕೊಟ್ಟಿದ್ದೀರಿ ಸಿದ್ದರಾಮಯ್ಯನವರಿಗೆ. ಈಗ ಇವರೊಬ್ಬರೇ ಅಲ್ಲ KPCC ಅಧ್ಯಕ್ಷ ಒಬ್ಬರೇ ಅಲ್ಲ ತಂದಿದ್ದು, ಸಿದ್ದರಾಮಯ್ಯನವರು ಕೂಡ ಇದ್ದಾರೆ. ಆದರೆ ನೀವು DK ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ನಾನು ಒಬ್ಬನೇ ತಂದಿದ್ದೀನಲ್ವ ಅವತ್ತು. ಆಗ ಹೊಸಬ್ರಲ್ವಾ ಸಿದ್ದರಾಮಯ್ಯ ಪಾರ್ಟಿಗೆ. ನನಗೆ ಯಾಕೆ ಗಿಫ್ಟ್ ಇಲ್ಲ? ಅದು ದಲಿತ ವೋಟ್ ಕೇಳ್ತಿರೋದು ಅದಕ್ಕೆ. ಅಂದರೆ ದಲಿತರಿಗೆ ಕೊಡಿ ಅಂತ ಕೇಳ್ತಿರೋದ. ಅದರಲ್ಲಿ ಪ್ರಮುಖವಾಗಿ ಯಾರಾದರೂ ಇದ್ದರೆ ಖರ್ಗೆ ಹೊರತುಪಡಿಸಿ ಅದು Dr. G. ಪರಮೇಶ್ವರ್. Dr. G. ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಉಳಿದೆಲ್ಲ ದಲಿತ ನಾಯಕರು ಒಪ್ಕೋತಾರೆ. ಸತೀಶ್ ಜಾರಕಿಹೊಳಿ ಒಪ್ಕೋತಾರೆ, ಮಹದೇವಪ್ಪ ಒಪ್ಕೋತಾರೆ, ರಾಜಣ್ಣ ಒಪ್ಕೋತಾರೆ. ಬೈ ಚಾನ್ಸ್ ಸಿದ್ದರಾಮಯ್ಯ ಕೂಡ ಒಪ್ಪಬಹುದು. ಅಂದರೆ ಅವರ ಟೀಮ್ ಅವರಿಗೆ DK ಬೇಡ ಅಂತ ಅನಿಸಿದೆ. ಓಕೆ, ನೋಡಿ, 135 ಸೀಟನ್ನು ಗೆದ್ದರು. ನೆಕ್ಸ್ಟ್ ಬನ್ನಿ. ಆಗಲೂ KPCC ಅಧ್ಯಕ್ಷರಾಗಿದ್ದು DK ಶಿವಕುಮಾರ್. ಲೋಕಸಭಾ ಚುನಾವಣೆಯಲ್ಲಿ ಕಮಾಲ್ ಮಾಡುತ್ತೆ DK, 1ರಿಂದ 9ಕ್ಕೆ ಬರ್ತಾರೆ. ಸಣ್ಣ ಸಾಧನೆ ಅಲ್ಲ. 2019ರಲ್ಲಿ 1 ಸೀಟ್, ಈ ಬಾರಿ ಬರೋಬ್ಬರಿ 9 ಸೀಟ್, 900% ಹೈಕ್. ನೆಕ್ಸ್ಟ್, ಬೈ ಎಲೆಕ್ಷನಲ್ಲಿ BJP JDS ವಿರುದ್ಧ ಎಲ್ಲ ಬೈ ಎಲೆಕ್ಷನಲ್ಲಿ ಎಲ್ಲ ಚನ್ನಪಟ್ಟಣ ಗೆಲ್ತಾರೆ, ಸಂಡೂರು ಗೆಲ್ತಾರೆ, ಶಿಗ್ಗಾಂವಿ ಗೆಲ್ತಾರೆ.
ರಾಮನಗರದಲ್ಲಿ ಜೆ ಡಿ ಎಸ್ ಪಕ್ಷವನ್ನೇ ಮುಗಿಸ್ತಾರೆ. ರಾಮನಗರ ಜಿಲ್ಲೆಯಲ್ಲಿ ಜೆ ಡಿ ಎಸ್ಸೇ ಇಲ್ಲ. ಕುಮಾರಸ್ವಾಮಿ ಅವರ ಕ್ಷೇತ್ರವನ್ನೇ ಆಪೋಷನ್ ತಗೊಂಡ್ಬಿಡ್ತಾರೆ. ಆದರೂ ಡಿ ಕೆ ಶಿಯನ್ನು ಬದಲಿಸುತ್ತಾ ಕಾಂಗ್ರೆಸ್ ಅಷ್ಟು ಸುಲಭ ಅಲ್ಲ. ಹಾಗಾಗಿ ಈಗ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತೇಳಿ ರೇಸಲ್ಲಿದ್ದಾರೆ. ಯಾರೆಲ್ಲ ರೇಸಲ್ಲಿದ್ದಾರೆ ಬನ್ನಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಪ್ರಭಾವಿ ವ್ಯಕ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಜೆ ಡಿ ಎಸ್ ಜೊತೆಗಿದ್ದ ಒಕ್ಕಲಿಗರನ್ನ ಕಾಂಗ್ರೆಸ್ನತ್ತ ಸೆಳೆದವರು. ಡಿ ಸಿ ಎಂ ಪಟ್ಟದ ಜೊತೆ ಪ್ರಭಾವಿ ಖಾತೆ ನಿಭಾಯಿಸ್ತಾ ಇದ್ದಾರೆ. ಅತ್ತ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ. ಕೆ ಪಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿ ಕೆಲಸಗಳು ಕಡಿಮೆ ಏನಲ್ಲ. ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ, ಒಂದು ಜೋಶ್ ತುಂಬಿದ್ದಾರೆ. ಅಸೆಂಬ್ಲಿಯಲ್ಲಿ ಕಾಂಗ್ರೆಸ್ 135 ಸೀಟ್ ಗೆಲ್ಲತ್ತೆ ಅಂದರು. ಆಗ ನೀವು ಕೇಳ್ಬೋದು, ಇವರು ಮಾತ್ರನಾ? ಸಿದ್ದರಾಮಯ್ಯನವ್ರದ್ದೇನು ಇತ್ತು? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಸೇರಿದ ಕಾರಣಕ್ಕಾಗಿ ಇದು ಬಂದಿದೆ. ಇಲ್ಲ ಸಿದ್ದರಾಮಯ್ಯ ಹಾಗಿದ್ರೆ ಸಿದ್ದರಾಮಯ್ಯನವರು 5 ವರ್ಷ ಯಾಕೆ ಅಂತ ನೀವು ಕೆಲವರು ಹೇಳ್ತಾರೆ. ಸಿದ್ದರಾಮಯ್ಯನವರು 5 ವರ್ಷ ಆಗಬೇಕಪ್ಪ ಅಂತ ಕೇಳ್ತಾರಲ್ಲ. ಡಿ ಕೆ ಯಾಕೆ ಆಗಬೇಕು, ಸಿದ್ದರಾಮಯ್ಯನವರಲ್ವ ಅಂತ. ನೋಡಿ, 2013ರಿಂದ 2018ರಲ್ಲಿ 121 ಬಂದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. 2018ಕ್ಕೆ ಚುನಾವಣೆ ಬಂತು. ಆಗ ಡಿ ಕೆ ಸಿನಲ್ಲಿ ಇರಲಿಲ್ಲ. ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆಗೆ ಹೋದರು. ಬಂದಿದ್ದು 79 ಸೀಟು, 80 ಸೀಟು. ಸಿದ್ದರಾಮಯ್ಯನವರು ಒಂದು ಕ್ಷೇತ್ರದಲ್ಲಿ ಸೋತರು, ಬಾದಾಮಿಯಲ್ಲಿ ಗೆದ್ದರು 1000 ಮತಗಳ ಅಂತರದಿಂದ. ನಂತರ 2023ರ ಚುನಾವಣೆ, ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಅಧ್ಯಕ್ಷರಾಗಿದ್ದರು. ಬಿರುಗಾಳಿ ಬೀಸುವಂಗಾಯಿತು, 135 ಬಂತು. ಅದಕ್ಕೊಂದು ಕಾರಣವೂ ಇದೆ. ಯಡಿಯೂರಪ್ಪ ಕೂಡ ಒಂದು ಕಾರಣ. ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸೋ ಕಾರಣಕ್ಕಾಗಿ ಲಿಂಗಾಯತರು ಭಾಳ ಬೇಸರಗೊಂಡಿದ್ರು, ಓಟ್ ಹಾಕಲಿಲ್ಲ ಬಿ ಜೆ ಪಿಗೆ. ಒಂದು ಸಿದ್ದರಾಮಯ್ಯನವರು ಒಂದು ವಿಚಾರದಲ್ಲಿ ಯಾವತ್ತೂ ಕೂಡ ಯಡಿಯೂರಪ್ಪನವರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಲ್ಲ ಅಂತಂದರೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಬರೆದಿಟ್ಕೊಳ್ಳಿ, ಅಂಕಿಅಂಶಗಳ ಸಮೇತ ಹೇಳ್ತೀನಿ ನಾನು. 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರಲ್ಲ, 121 ಬಂತಲ್ಲ, ಆಗ ಯಡಿಯೂರಪ್ಪನವರು ಕೆ ಜೆ ಪಿ ಕಟ್ಟಿದ್ರು, 10% ವೋಟ್ ತಗೊಂಡಿದ್ರು. ಬಿ ಜೆ ಪಿಗೆ ಪ್ರಾಪ್ತವಾದ ಮತಗಳು 20% ಮಾತ್ರ. ಅಷ್ಟೇ ಮತಗಳು ಜೆ ಡಿ ಎಸ್ಗೂ ಪ್ರಾಪ್ತವಾಗಿತ್ತು. ಕಾಂಗ್ರೆಸ್ಗೆ 33%, 34% ವೋಟ್ ಬಂತು. ಸಿದ್ದರಾಮಯ್ಯ ಅವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣ ಯಡಿಯೂರಪ್ಪ ಕೆ ಜೆ ಪಿ ಕಟ್ಟಿಲ್ಲ ಅಂದರೆ ಕಾಂಗ್ರೆಸ್ ಗೊತ್ತಿಲ್ಲ, ಕಾಂಗ್ರೆಸ್ ಬರ್ತಾ ಇತ್ತೋ ಏನೋ ಗೊತ್ತಿಲ್ಲ, ಆದರೆ 121 ಬರ್ತಿರಲಿಲ್ಲ. 2018ರಲ್ಲಿ ಯಡಿಯೂರಪ್ಪ ವಾಪಸ್ ಬಿ ಜೆ ಪಿಗೆ ಬಂದಿದ್ದರು. ಸಿದ್ದರಾಮಯ್ಯನವರಿಗೆ ಗೆಲ್ಲಿಸೋಕ್ಕಾಗಿಲ್ಲ. 2023ರಲ್ಲಿ ಒನ್ಸ್ ಅಗೇನ್ ಯಡಿಯೂರಪ್ಪನವರು ಬೇಸರಗೊಂಡಿದ್ದರು. 104 ಇದ್ದಂಥ ಬಿ ಜೆ ಪಿ ವೋಟ್ ಪ್ಲಸ್ 15 ಜನ ಆಪರೇಷನ್ ಕಮಲ ಎಲ್ಲ ಆಗಿ ವಾಪಸ್ 66ಕ್ಕೆ ಬಂದು ನಿಂತಿತ್ತು. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡಿಯಿಂದಾಗಿ, ಯಡಿಯೂರಪ್ಪನವರ ಇಂಡೈರೆಕ್ಟ್ ಲಾಭದಿಂದಾಗಿ 136 ಬಂತು. ಮತ್ತೆ ಮುಖ್ಯಮಂತ್ರಿ ಆಗಿದ್ಯಾರು? ಸಿದ್ದರಾಮಯ್ಯ. ಹಾಗಿದ್ರೆ 2018ರಲ್ಲಿ ಸೋತೋಯ್ತಲ್ಲ, ಅದಕ್ಕೇನು ಶಿಕ್ಷೆ ಇಲ್ವಾ ಅಂತ ಯಾರು ಕೇಳ್ತಾರೆ ಗೊತ್ತಾ? ಡಾಕ್ಟರ್ ಜಿ ಪರಮೇಶ್ವರ್. ಯಾಕೆ 2013ರಲ್ಲಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದು ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ನನಗೆ ಶಿಕ್ಷೆ ಅನ್ನುವಂಥ ಕಾರಣಕ್ಕಾಗಿ ಕೊರಟಗೆರೆಯಲ್ಲಿ ಗೆದ್ದಿಲ್ಲ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಮಾಡಲಿಲ್ಲ, ಹಲವಾರು ತಿಂಗಳ ಕಾಲ ಮಂತ್ರಿ ಕೂಡ ಮಾಡಲಿಲ್ಲ. 2018ರಲ್ಲಿ ಸೋಲಿಸಿದಂಥ ಸಿದ್ದರಾಮಯ್ಯನವರು ಮತ್ತೆ ನೀವು ಮುಖ್ಯಮಂತ್ರಿ ಮಾಡಿದ್ರಿ. ಈಗ ಅಧ್ಯಕ್ಷ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಸೇರಿ ಅಧಿಕಾರಕ್ಕೆ ತಂದರು. ಅವರಿಬ್ಬರೇ ಹಂಚಿಕೊಳ್ತಾರೆ ಅಂತಂದರೆ ಒಂದು ಫೇಲ್ಯೂರ್ ಆಗಿದ್ದರು 2018ರಲ್ಲಿ, ಮತ್ತೆ ಕೊಟ್ಟಿದ್ರು ಸಿದ್ದರಾಮಯ್ಯನವರಿಗೆ. ಈಗ ಇವರೊಬ್ಬರೇ ಅಲ್ಲ ಕೆ ಪಿ ಸಿ ಅಧ್ಯಕ್ಷ ಒಬ್ಬರೇ ಅಲ್ಲ ತಂದಿದ್ದು, ಸಿದ್ದರಾಮಯ್ಯನವರು ಕೂಡ ಇದ್ದಾರೆ. ಆದರೆ ನೀವು ಡಿ ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ನಾನು ಒಬ್ಬನೇ ತಂದಿದ್ದೀನಲ್ವ ಅವತ್ತು. ಆಗ ಹೊಸಬ್ರಲ್ವಾ ಸಿದ್ದರಾಮಯ್ಯ ಪಾರ್ಟಿಗೆ. ನನಗೆ ಯಾಕೆ ಗಿಫ್ಟ್ ಇಲ್ಲ? ಅದು ದಲಿತ ವೋಟ್ ಕೇಳ್ತಿರೋದು ಅದಕ್ಕೆ. ಅಂದರೆ ದಲಿತರಿಗೆ ಕೊಡಿ ಅಂತ ಕೇಳ್ತಿರೋದ. ಅದರಲ್ಲಿ ಪ್ರಮುಖವಾಗಿ ಯಾರಾದರೂ ಇದ್ದರೆ ಖರ್ಗೆ ಹೊರತುಪಡಿಸಿ ಅದು ಡಾಕ್ಟರ್ ಜಿ ಪರಮೇಶ್ವರ್. ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಉಳಿದೆಲ್ಲ ದಲಿತ ನಾಯಕರು ಒಪ್ಕೋತಾರೆ. ಸತೀಶ್ ಜಾರಕಿಹೊಳಿ ಒಪ್ಕೋತಾರೆ, ಮಹದೇವಪ್ಪ ಒಪ್ಕೋತಾರೆ, ರಾಜಣ್ಣ ಒಪ್ಕೋತಾರೆ. ಬೈ ಚಾನ್ಸ್ ಸಿದ್ದರಾಮಯ್ಯ ಕೂಡ ಒಪ್ಪಬಹುದು. ಅಂದರೆ ಅವರ ಟೀಮ್ ಅವರಿಗೆ ಡಿ ಕೆ ಬೇಡ ಅಂತ ಅನಿಸಿದೆ. ಓಕೆ ನೋಡಿ, 135 ಸೀಟನ್ನು ಗೆದ್ದರು. ನೆಕ್ಸ್ಟ್ ಬನ್ನಿ. ಆಗಲೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದು ಡಿ ಕೆ ಶಿವಕುಮಾರ್. ಲೋಕಸಭಾ ಚುನಾವಣೆಯಲ್ಲಿ ಕಮಾಲ್ ಮಾಡುತ್ತೆ ಡಿ ಕೆ. 1ರಿಂದ 9ಕ್ಕೆ ಬರ್ತಾರೆ.
ಸಣ್ಣ ಸಾಧನೆ ಅಲ್ಲ. 2019ರಲ್ಲಿ 1 ಸೀಟ್, ಈ ಬಾರಿ ಬರೋಬ್ಬರಿ 9 ಸೀಟ್, 900% ಹೈಕ್. ನೆಕ್ಸ್ಟ್, ಬೈ ಎಲೆಕ್ಷನಲ್ಲಿ BJP JDS ವಿರುದ್ಧ ಎಲ್ಲ ಬೈ ಎಲೆಕ್ಷನಲ್ಲಿ ಎಲ್ಲ ಚನ್ನಪಟ್ಟಣ ಗೆಲ್ತಾರೆ, ಸಂಡೂರು ಗೆಲ್ತಾರೆ, ಶಿಗ್ಗಾಂವಿ ಗೆಲ್ತಾರೆ. ರಾಮನಗರದಲ್ಲಿ JDS ಪಕ್ಷವನ್ನೇ ಮುಗಿಸ್ತಾರೆ. ರಾಮನಗರ ಜಿಲ್ಲೆಯಲ್ಲಿ JDS ಇಲ್ಲ. ಕುಮಾರಸ್ವಾಮಿ ಅವರ ಕ್ಷೇತ್ರವನ್ನೇ ಆಪೋಷನ್ ತಗೊಂಡ್ಬಿಡ್ತಾರೆ. ಆದರೂ DKಶಿಯನ್ನು ಬದಲಿಸುತ್ತಾ ಕಾಂಗ್ರೆಸ್ ಅಷ್ಟು ಸುಲಭ ಅಲ್ಲ. ಹಾಗಾಗಿ